ವೀಕ್ಷಕರೇ, ಮೀನರಾಶಿಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಏನು ಫಲ ಸಿಗ್ತಾ ಇದೆ, ಯಾವ ಪ್ರಯೋಜನಗಳಿದೆ, ಯಾವ ಎಚ್ಚರಿಕೆಗಳಿದೆ, ನಿಮ್ಮ ಮುಂದಿರತಕ್ಕಂಥ ಈ ಸವಾಲುಗಳು ಸರಿಯಾಗುತ್ತಾ, ಧನಪ್ರಾಪ್ತಿ ಯೋಗ ಇದೆಯಾ, ಬಹಳಷ್ಟು ವಿಚಾರಗಳ ಬಗ್ಗೆ ವಿಸ್ತೃತವಾಗಿರ್ತಕ್ಕಂಥ ವಿಷಯವನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ತುಂಬ ಸರಳವಾದ ಸುಲಭವಾದ ರೀತಿಯಲ್ಲಿ ನಾವು ತಿಳಿಸ್ತಾ ಇರತಕ್ಕಂಥದ್ದು, ಸುಲಭವಾದ ಪರಿಹಾರಗಳನ್ನು ಕೂಡ ವಿಡಿಯೋದ ಕೊನೆಯಲ್ಲಿ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಬನ್ನಿ, ಹಾಗಿದ್ರೆ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೀನರಾಶಿಯವರ ಒಂದು ರಾಶಾಧಿಪತಿ ಯಾರು ಅಂತಂದ್ರೆ ಗುರು ರಾಶಾಧಿಪತಿ ಮೀನರಾಶಿಗೆ. ಆದರೆ ಇನ್ನು ಅದೃಷ್ಟದ ಬಣ್ಣ ಹಳದಿ ಮತ್ತು ಹಸಿರು ಆಗಿರುತ್ತೆ. ಅದೃಷ್ಟದ ದಿನ ಗುರುವಾರ ಮತ್ತು ಬುಧವಾರ. ಆದರೆ ಅದೃಷ್ಟದ ದೇವತೆ ಶ್ರೀ ಮಹಾವಿಷ್ಣು ಸ್ವಾಮಿ ಆಗಿರತಕ್ಕಂಥದ್ದು. ಇನ್ನು ಅದೃಷ್ಟದ ಸಂಖ್ಯೆ 3, 5, 2, 7, 9 ನಿಮ್ಮ ಅದೃಷ್ಟದ ಸಂಖ್ಯೆಗಳು. ಇನ್ನು ಮಿತ್ರ ರಾಶಿ ಬಂದು ಕಟಕ ಮತ್ತು ವೃಶ್ಚಿಕ. ಆದರೆ ಶತ್ರು ರಾಶಿ ಮೇಷ, ಸಿಂಹ, ಧನಸ್ಸು ರಾಶಿ ಆಗಿರತಕ್ಕಂಥದ್ದು. ಅದೃಷ್ಟದ ದಿನಾಂಕ 3, 12, 21, 30 ನಿಮ್ಮ ಅದೃಷ್ಟದ ದಿನಾಂಕಗಳಾಗಿರ್ತಕ್ಕಂಥದ್ದು. ಮೀನರಾಶಿಯವರು ಅಂದ ತಕ್ಷಣ ಕೇಳಬೇಕಾ, ಯಾವತ್ತಿಗೂ ಕೂಡ ಭಾವಜೀವಿಗಳು, ಮುಗ್ಧತೆ ಇರತಕ್ಕಂತಹ ವ್ಯಕ್ತಿಗಳು, ಬೇರೆಯವರಿಗೆ ಮೋಸ ಮಾಡಬೇಕು, ಸುಳ್ಳು ಹೇಳಬೇಕು ಅನ್ನುವಂತಹ ವ್ಯಕ್ತಿತ್ವ ಅಲ್ಲ. ನಂಬಿದಾಗ ಆ ನಂಬಿಕೆಗೆ ಬದ್ಧವಾಗಿರ್ತಕ್ಕಂತಹ ವ್ಯಕ್ತಿತ್ವ ಅಂತಂದರೆ ಅದು ಮೀನರಾಶಿಯವರು. ಮತ್ತು ಧಾರ್ಮಿಕ ಆಸಕ್ತರೂ ಕೂಡ ವಿನಯವಂತಿಕೆ ಇರುತ್ತೆ. ಯಾವತ್ತಿಗೂ ಕೂಡ ಒಂದು ಸಿಸ್ಟಮೆಟಿಕ್ ಇರುತ್ತೆ. ಏನಂತಂದರೆ ಒಂದು ಡಿಸಿಪ್ಲಿನ್ ಅನ್ನುವಂಥದ್ದು ಇರುತ್ತೆ. ಮೀನರಾಶಿಯವರು ಅಂದ ತಕ್ಷಣ ಶಿಸ್ತಿಗೆ ಒಂದು ಹೆಸರುವಾಸಿ ಅಂತ ಹೇಳ್ಬೋದು ಮೀನರಾಶಿಯವರು. ಇಂತಹ ಒಂದು ಮೀನರಾಶಿಗೆ ಈ ಒಂದು ಫೆಬ್ರವರಿ ತಿಂಗಳ ಫಲವನ್ನು ತಿಳಿಸ್ಕೊಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಹಳ ದಿನಗಳಿಂದ ನಮ್ಮ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಹಾಗಿದ್ರೆ ಫೆಬ್ರವರಿ ತಿಂಗಳಲ್ಲಿ ಮೀನರಾಶಿಯವರಿಗೆ ಇರುವಂತಹ ಫಲವನ್ನು ನೋಡೋದಾದರೆ ನೋಡಿ, ಪ್ರಯಾಣ ಮಾಡ್ತಕ್ಕಂಥದ್ದು. ನೀವು ಪ್ರಯಾಣ ಮಾಡಿ, ಬೇಡ ಅಂತಲ್ಲ, ಆದರೆ ನಿಮ್ಗೆ ಅವಶ್ಯಕತೆ ಇದೆಯಾ? ಆ ಪ್ರಯಾಣದಿಂದ ನಿಮಗೆ ಅನುಕೂಲ ಇದೆಯಾ? ಬೇರೆಯವ್ರಿಗೆ ಏನಾದರೂ ಬಹಳಷ್ಟು ಅನುಕೂಲ ಆಗುತ್ತಾ, ಉಪಕಾರ ಆಗುತ್ತಾ? ಖಂಡಿತ ಮಾಡಿ. ಆದರೆ ಅನವಶ್ಯಕವಾಗಿರ್ತಕ್ಕಂಥ ಪ್ರಯಾಣವನ್ನು ನೀವು ತಪ್ಪಿಸ್ಬೇಕಾಗುತ್ತೆ. ಅದರಿಂದ ನಿಮಗೇನಾಗುತ್ತೆ, ಹಣನೂ ಹಾಳು, ಸಮಯನೂ ಹಾಳು. ಹಣ ಮತ್ತು ಸಮಯ ಎರಡೂ ವ್ಯರ್ಥ ಆಗುತ್ತೆ. ಆ ಕಾರಣಕ್ಕಾಗಿ ಅವಶ್ಯಕತೆ ಇದ್ದರೆ ಮಾತ್ರ ಆ ಪ್ರಯಾಣವನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಮತ್ತು ಕೆಲವೊಂದು ಸಮಸ್ಯೆಗಳು ಇರುತ್ತೆ ಮನೆಯಲ್ಲಿ, ಪತಿ ಪತ್ನಿಯರ ಮಧ್ಯದಲ್ಲೋ, ರಿಲೇಷನ್ನಲ್ಲೋ, ಕೆಲಸದಲ್ಲೋ, ಜನಗಳಿಂದನೋ, ಫ್ರೆಂಡ್ಶಿಪ್ ಸರ್ಕಲಲ್ಲೋ ಕೆಲವೊಂದು ಭಿನ್ನಾಭಿಪ್ರಾಯ, ಮುಸುಕಿನ ವಿಚಾರಗಳು ಇರ್ತವೆ. ಆದರೆ ಅದನ್ನು ಅಷ್ಟೇ ಸೂಕ್ಷ್ಮವಾಗಿ ಜಾಣತನದಿಂದ ಅದನ್ನು ಸರಿ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ಕೋಬೇಕು. ಒಂದು ಪ್ರಾಬ್ಲಮ್ ಸೃಷ್ಟಿ ಆಗ್ತಾ ಇದೆಯಾ, ಆಗಿಂದಾಗೆ ಆ ಪ್ರಾಬ್ಲಮನ್ನು ನೀವು ಸೊಲ್ಯೂಷನ್ ಮಾಡೋದ್ರ ಕಡೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಸಣ್ಣ ಸಮಸ್ಯೆ ಅಂತ ತಿಳ್ಕೊಂಡು ನೆಗ್ಲೆಕ್ಟ್ ಮಾಡಿದ್ರೆ ಅದು ದೊಡ್ಡದಾಗಿ ಪರಿವರ್ತನೆ ಆಗುತ್ತೆ, ಮನಸ್ಸಿಗೆ ನೋವಾಗುತ್ತೆ, ಘಾಸಿ ಆಗುತ್ತೆ. ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಾ ಹೋದಂಗೆಲ್ಲ ನೋಡಿ, ಒಂದು ಸಣ್ಣ ಬಿರುಕು ಒಂದು ಆಣೆಕಟ್ಟನ್ನು, ದೊಡ್ಡದಾಗಿರ್ತಕ್ಕಂತಹ ಒಂದು ಡ್ಯಾಮನ್ನು ಒಡೆದು ಬಿಡಬಹುದು ಅಥವಾ ಅದನ್ನು ಹಾನಿಗೊಳಿಸ್ಬಿಡ್ಬೋದು. ಹಾಗಾಗಿ ಒಂದು ಚಿಕ್ಕ ಬಿರುಕು ಅದು ಮೂಡ್ತು ಅಂತಂದರೆ ಬಹಳಷ್ಟು ಗೊಂದಲಗಳು, ತೊಂದರೆಗಳು, ಸಮಸ್ಯೆಗಳಿಗೆ ಕಾರಣ ಆಗುವಂತಹ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಸಮಸ್ಯೆ ಅಂತ ಸ್ಟಾರ್ಟ್ ಆಯಿತು ಅಂತಂದರೆ ಆಗಿಂದಾಗೆ ಅದನ್ನು ಸರಿ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಹಿರಿಯರ ಒಂದು ಮಾರ್ಗದರ್ಶನ, ಯಾರೋ ಒಂದು ಗುರುಸ್ಥಾನದಲ್ಲಿರುವಂಥವ್ರು, ತಂದೆ ತಾಯಿ ಸ್ಥಾನದಲ್ಲಿರ್ತಕ್ಕಂಥವ್ರು, ನಿಮ್ಮ ಆತ್ಮೀಯತೆ ಇರತಕ್ಕಂಥವ್ರು ಯಾರು ಏನೇ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ನೀವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಅದ್ರ ಬಗ್ಗೆ ಒಂದು ಕಾಳಜಿಯನ್ನು ತೆಗೆದುಕೊಂಡು, ಅದ್ರ ಬಗ್ಗೆ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಅದನ್ನು ಫಾಲೋ ಮಾಡೋದ್ರ ಕಡೆ ಹೆಚ್ಚಿನ ನೀವು ಶ್ರಮ ವಹಿಸಬೇಕಾಗುತ್ತೆ. ಅದರಿಂದ ಬಹಳಷ್ಟು ಲಾಭಗಳು ಕೂಡ ಆಗುವಂಥ ಸಾಧ್ಯತೆಗಳಿದೆ. ಮತ್ತು ಈ ತಿಂಗಳಲ್ಲಿ ನೀವೇನಾದರೂ ವಾಹನ ಕೊಳ್ಳಬೇಕಾ, ಭೂಮಿ ಕೊಳ್ಳಬೇಕಾ, ಸೈಟ್ ಕೊಳ್ಳಬೇಕಾ, ಹೊಲ ಕೊಳ್ಳಬೇಕಾ, ಮನೆ ಕೊಳ್ಳಬೇಕಾ, ಬೆಲೆ ಬಾಳುವಂಥ ವಸ್ತು ಕೊಳ್ಳಬೇಕಾ, ಒಂದು ನಿಮಿಷ ಯೋಚನೆ ಮಾಡಿ. ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿದೆ ಯೋಚನೆ ಮಾಡಿ. ಸಾಲ ಗೀಲ ತೆಗೆದುಕೊಂಡು ನೀವು ಇಂಥದ್ದೆಲ್ಲ ಏನಾದರೂ ಮಾಡ್ಲಿಕ್ಕೆ ಹೋದರೆ ಖಂಡಿತವಾಗ್ಲೂ ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಹಾಗಾಗಿ ನಿಮ್ಮ ಹತ್ರ ದುಡ್ಡಿದೆಯಾ, ಖಂಡಿತ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ನೀವು ಸಾಲ ತೆಗೆದುಕೊಂಡು ಮಾಡ್ತೀನಿ, ನನಗೆ ಯಾವುದೋ ಒಂದು ದುಡ್ಡು ಬರುತ್ತೆ ಅಥವಾ ಅದನ್ನು ಬಂದಾಗ ನಾನು ತೀರಿಸ್ಬಿಡ್ತೀನಿ, ಈ ರೀತಿ ಪ್ಲಾನ್ ಇಟ್ಕೊಂಡು ಮಾಡಿದರೆ ಖಂಡಿತವಾಗ್ಲೂ ಬೇಡ. ಅದನ್ನು ಸ್ವಲ್ಪ ದಿವಸ ಹೋಲ್ಡ್ ಮಾಡಿ ನಿಲ್ಲಿಸಿ, ಸ್ವಲ್ಪ ದಿವಸ ಆದಮೇಲೆ ನಿಮ್ಮ ಹತ್ರ ದುಡ್ಡು ಬಂದ ಮೇಲೆ ಮುಂದಿನ ಕಾರ್ಯವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ಕೊಳ್ಳಿ.
ಸುಮ್ಮನೆ ಅನವಶ್ಯಕವಾಗಿ ಯಾರೋ ಮಾಡಿದ್ದಾರೆ ಅಂತ ತಿಳ್ಕೊಂಡು ಮಾಡುವಂಥದ್ದಲ್ಲ. ಇನ್ನು ಕೆಲಸದ ವಿಚಾರದಲ್ಲಿ ಬೇರೆಯವ್ರನ್ನ ನಂಬ್ಕೊಳಕ್ ಹೋಗ್ಬಾರ್ದು. ಯಾರೋ ನನ್ನ ರಿಲೇಷನ್ ಮಾಡ್ತಾರೆ, ನನ್ನ ಫ್ರೆಂಡ್ ಮಾಡ್ತಾರೆ, ನನ್ನ ಕೆಲಸಗಾರ ಮಾಡ್ತಾರೆ, ನಾನು ಇಲ್ಲದೆ ಇದ್ರೂ ಅವರು ನಿಭಾಯಿಸ್ತಾರೆ ಬಿಡು ಅಂತ ತಿಳ್ಕೊಂಡು ಈ ರೀತಿ ನೀವು ಮೈಮರೆಯುವ ಹಾಗಿಲ್ಲ. ಈ ಥರ ಮಾಡಿದ್ರೆ ನೀವು ನಷ್ಟವನ್ನು ಅನುಭವಿಸುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಲೆಕ್ಕಪತ್ರಗಳು ತುಂಬ ಚೆನ್ನಾಗಿರಬೇಕು. ಕಾಗದ ಪತ್ರಗಳು ತುಂಬ ನೀಟಾಗಿರಬೇಕು. ಮತ್ತು ಯಾವುದೋ ಒಂದು ಮಧ್ಯಸ್ಥಿಕೆ ವ್ಯವಹಾರ ಮಾಡುವಂಥದ್ದು, ಹಣಕಾಸಿನ ದೊಡ್ಡ ವ್ಯವಹಾರ ಮಾಡುವಂಥದ್ದು, ಯಾರಿಗೋ ನಂಬಿ ದುಡ್ಡು ಕೊಡುವಂಥದ್ದು, ಅಗ್ರಿಮೆಂಟ್ ಸಹಿ ಮಾಡುವಂಥದ್ದು, ಯಾವುದೇ ವಿಶೇಷವಾಗಿರ್ತಕ್ಕಂಥ ಫೈಲ್ಗಳಿಗೆ ಸಿಗ್ನೇಚರ್ ಮಾಡುವಂಥದ್ದು, ಈ ಥರದ್ದು ಮಾಡುವಾಗ ಎಚ್ಚರಿಕೆ ವಹಿಸಬೇಕು. ಮಾಡಬಾರ್ದು ಅಂತಲ್ಲ, ಬಟ್ ಅದನ್ನು ಎಚ್ಚರಿಕೆಯನ್ನು ವಹಿಸಬೇಕು. ಅದ್ರ ಪ್ಯೂರಿಟಿಯನ್ನು ಚೆಕ್ ಮಾಡ್ಕೋಬೇಕು. ಸುಮ್ಮನೆ ಮಾಡಿಬಿಡ್ಬೇಕು ತಡಿ ಅಂತೇಳಿ ಮಾಡಿದ್ರಿ ಅಂತಂದರೆ ಆಮೇಲೆ ಗೊಂದಲಕ್ಕೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳು ಇರ್ತವೆ. ಇದ್ರ ಬಗ್ಗೆಯೂ ಕೂಡ ನೀವು ಗಮನದಲ್ಲಿಟ್ಕೋಬೇಕು. ಮತ್ತು ನೀವು ಏನಾದರೂ ಕೋರ್ಟು ಕಚೇರಿ ಅಥವಾ ಸರ್ಕಾರದಿಂದ ಏನಾದರೂ ಕೆಲಸ ಆಗಬೇಕು, ಈ ರೀತಿ ಏನಾದರೂ ಪ್ಲಾನ್ ಇದ್ದರೆ ಸ್ವಲ್ಪ ಹಿನ್ನಡೆ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಪ್ರಯತ್ನ ನಿಲ್ಲಿಸಬೇಡಿ, ಪ್ರಯತ್ನ ಕಂಟಿನ್ಯೂ ಅಲ್ಲೇ ಇರಲಿ. ಬಟ್ ಆ ಪ್ರಯತ್ನದ ಫಲ ಬರುವಂಥ ದಿನಗಳು ಸಿಗುತ್ತೆ. ಬಟ್ ಆದರೆ ಹೆಚ್ಚಿನ ಪರಿಶ್ರಮ ಪಟ್ಟರೆ ನಿಮಗೆ ಫಲ ಸಿಗುತ್ತೆ. ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಇನ್ನು ಈ ವಿಡಿಯೋ ತುಂಬ ಅದ್ಭುತವಾದ ವಿಚಾರಗಳು ಹೇಳೋದಿದೆ, ಅದ್ಭುತವಾದ ಪರಿಹಾರ ಹೇಳೋದಿದೆ. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ಇದೆ, ನೋಡ್ಕೊಂಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ, ಇದು ಆರ್ಡಿನರಿ ಜಾತಕ ಅಲ್ಲ. ಇದು ಏನು ಸ್ಪೆಷಲ್ ಗೊತ್ತಾ? 80 ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಜನ್ಮ ಜಾತಕ ಫಲ. ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೋಬಹುದು. ಸರಳವಾದ ಭಾಷೆಯಲ್ಲಿ ಭಾರತದ ಎಲ್ಲ ಭಾಷೆಗಳಲ್ಲೂ ಸಿಗ್ತಾ ಇರತಕ್ಕಂತಹ ಜಾತಕ ಫಲ ಆಗಿದೆ. ಈಗಲೇ ನಂಬಿಕೆ ಹಾಗೂ ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ನೋಡಿ, ನೀವು ಮಾಡ್ತಕ್ಕಂಥ ಕೆಲಸ ಕಾಂಪಿಟೇಷನ್ ತುಂಬ ಸಿಕ್ಕಾಪಟ್ಟೆ ಇರುತ್ತೆ. ನೀವೇನು ಕೆಲಸ ಮಾಡ್ತಾ ಇದ್ದೀರಿ ಅಲ್ಲಿ ಕಾಲೆಳೆಯುವಂಥವ್ರು ಇದ್ದಾರೆ, ಅಥವಾ ನಿಮ್ಗೆ ಕಾಂಪಿಟೇಷನ್ ಕೊಡೋರು ಇದ್ದಾರೆ, ಅಥವಾ ಮಂದಗತಿಯಲ್ಲಿ ವ್ಯಾಪಾರ ಇರುತ್ತೆ. ಅದಕ್ಕೆ ಒಂದು ಹೊಸ ರೂಪವನ್ನು ತಂದು ಕೊಡಬೇಕು. ನೀವು ಚಿಕ್ಕ ವ್ಯಾಪಾರಿಗಳೇ ಆಗಿರಿ, ಬೃಹತ್ ವ್ಯಾಪಾರಿಗಳೇ ಆಗಿರಿ, ನೀವು ಕೃಷಿಕರೇ ಆಗಿರಿ, ನೀವು ದೊಡ್ಡ ಕಂಪನಿಯ ಓನರ್ಗಳೇ ಆಗಿರಿ, ಅಥವಾ ಯಾವುದೇ, ನಾನು ಎನಿವನ್ ಈ ಮೀನರಾಶಿಯವರು ಯಾವುದೇ ಒಂದು ಕೆಲಸಗಾರರೇ ಇರ್ಬೋದು, ಅದು ಸರ್ಕಾರಿ ಅರೆ ಸರ್ಕಾರಿ ವ್ಯಾಪಾರ ವಹಿವಾಟು, ಯಾವುದೇ ನೀವು ವೃತ್ತಿ ಜೀವನದಲ್ಲಿ ನೀವು ಏನೇ ಕೆಲಸ ಮಾಡ್ತಾ ಇರಿ, ಸವಾಲುಗಳು ಇರುತ್ತೆ. ಆ ಸವಾಲುಗಳನ್ನು ಸಮರ್ಥವಾಗಿ ನಿಭಾಯಿಸುವಂಥ ಶಕ್ತಿಯೂ ನಿಮ್ಮಲ್ಲಿದೆ. ಹಾಗಾಗಿ ಅದನ್ನು ನೀವು ಜಾಸ್ತಿಯಾಗಿ ಕೆಲಸದ ಕಡೆ ನೀವು ಕಾನ್ಸಂಟ್ರೇಷನ್ ಮಾಡಬೇಕು, ಫೋಕಸ್ ಮಾಡಬೇಕು. ಸಮಯವನ್ನು ವ್ಯರ್ಥ ಮಾಡುವಾಗಿಲ್ಲ, ಮೊಬೈಲಲ್ಲಿ ಸಮಯ ಕಳೆಯುವ ಹಾಗಿಲ್ಲ. ಫೋನು ಹಿಡಿದ್ರೆ ಅಂತಂದರೆ ಸಾಕು, ಗಂಟೆಗಟ್ಟಲೆ ಸಮಯ ವ್ಯರ್ಥ ಆಗೋದೇ ಗೊತ್ತಾಗಲ್ಲ ಒಂದೊಂದು ಸಂದರ್ಭದಲ್ಲಿ. ಹಾಗಾಗಿ ಸ್ವಲ್ಪ ಮೊಬೈಲ್ ಬಳಕೆ ಹೆಚ್ಚಾಗಿ ಮಾಡ್ತಾ ಇದ್ರೆ ದಯವಿಟ್ಟು ಅದನ್ನು ಕಡಿಮೆ ಮಾಡಿ ಕೆಲಸದ ಕಡೆ ಹೆಚ್ಚಿನ ಆದ್ಯತೆ ಕೊಡಿ. ನಿಮ್ಮ ಕೆಲಸನೇ ಮೊಬೈಲಲ್ಲಿ ಇತ್ತಂತಂದರೆ ನಂದೇನೂ ಅಭ್ಯಂತರ ಇಲ್ಲ. ಕೆಲಸಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿ. ಇನ್ನು ಜೀವನದ ಕೆಲವೊಂದು ಚಿಂತೆಗಳಿರುತ್ತೆ. ನಾನು ಏನೋ ಈ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದಾಗುತ್ತಾ?
ಆಗಲಿಲ್ಲ ಅಂದರೆ ನಾನು ಏನು ಮಾಡಲಿ, ಈ ರೀತಿಯಾಗಿರ್ತಕ್ಕಂತಹ ಕೆಲವೊಂದು ಚಿಂತೆ ನಿಮ್ಮ ಮನದಲ್ಲಿಯೇ ಮನೆ ಮಾಡಿ ಕುಂತಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಚಿಂತನೆ ಇರಬೇಕು, ಆದರೆ ಅತಿ ಆಗಬಾರ್ದು. ಅತಿ ಆದರೆ ಅದು ಒಳ್ಳೆಯದಲ್ಲ. ತಕ್ಕ ಮಟ್ಟಿಗೆ ಮಾಡಿಕೊಂಡು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮೊದಲು ಫಿಸಿಕಲಿ ಕೆಲಸ ಮಾಡೋದ್ರ ಕಡೆ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟರೆ ಸಮಸ್ಯೆಗಳು ಖಂಡಿತವಾಗ್ಲೂ ಸರಿಯಾಗುತ್ತೆ. ಮನದ ಆಸೆ ಆಕಾಂಕ್ಷೆಗಳು ಕೂಡ ನೆರವೇರುತ್ತವೆ ಅನ್ನುವಂಥದ್ದು ನೀವು ಗಮನದಲ್ಲಿಟ್ಕೋಬೇಕಾಗತ್ತೆ. ಇನ್ನು ಉದ್ಯೋಗದಲ್ಲಿ ದೂರ ಪ್ರದೇಶಕ್ಕೆ ವರ್ಗಾವಣೆ ಆಗುವಂತಹ ಕೆಲವೊಂದು ಜನರಿಗೆ ವರ್ಗಾವಣೆ ಆಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಜೊತೆಗೆ ಸ್ವಲ್ಪ ಮನಸ್ಸಿನಲ್ಲಿ ಕೆಲವೊಂದು ಮಾನಸಿಕವಾಗಿರ್ತಕ್ಕಂಥ ವ್ಯಥೆ ಇರುತ್ತೆ. ವ್ಯಾಪಾರದಲ್ಲಿ ಎಚ್ಚರಿಕೆ ಇರಬೇಕು. ಕೈ ಹಾಕಿರ್ತಕ್ಕಂಥ ಕೆಲಸಗಳಲ್ಲಿ ಕೆಲವೊಂದು ಸಮಸ್ಯೆಗಳಿದ್ರೂ ಕೂಡ ಅದನ್ನು ನೀವು ಕಷ್ಟಪಟ್ಟು ಮಾಡಬೇಡಿ, ಇಷ್ಟಪಟ್ಟು ಮಾಡಿ. ಇಷ್ಟಪಟ್ಟು ಮಾಡಿದ್ರೆ ಖಂಡಿತವಾಗ್ಲೂ ಎಷ್ಟೇ ಸವಾಲುಗಳಿದ್ರೂ ಕೂಡ ಅದನ್ನು ನೀವು ಎದುರಿಸ್ತೀರಿ. ಈ ಒಂದು ತಿಂಗಳಲ್ಲಿ ನಿಮಗೆ ಪರಿಹಾರಗಳನ್ನು ತಿಳಿಸ್ಕೊಡೋಣ. ಆದರೆ ಒಟ್ಟಾರೆಯಾಗಿ ಒಂದು ಶುಭ ಫಲನೇ ಇದೆ. ಆದರೆ ಅಲ್ಲಿ ನಾವು ಕೆಲವೊಂದು ಎಚ್ಚರಿಕೆಗಳನ್ನು ತಿಳಿಸಿದ್ದೀವಿ. ಆ ಎಚ್ಚರಿಕೆಗಳನ್ನು ನೀವು ಅನುಸರಿಸ್ಕೊಂಡ್ರೆ ಮಾತ್ರ ನಿಮಗೆ ಅದ್ಭುತವಾದಂಥ ಫಲ ಇದೆ. ನೀವು ಆ ಥರದ್ದೇನಾದರೂ ಎಚ್ಚರಿಕೆ ಅನುಸರಿಸಲಾರದೆ ಹೆಂಗೆ ಬರುತ್ತೆ ಹಂಗೆ ಹೋದ್ರಿ ಅಂತಂದರೆ ಕೆಲವೊಂದು ಕಷ್ಟಗಳು, ತೊಂದರೆಗಳು, ನೋವುಗಳು ಸಹಜವಾಗಿ ಅನುಭವಿಸುವಂಥ ಸಾಧ್ಯತೆಗಳಿರುತ್ತೆ. ಈ ವಿಡಿಯೋ ನೋಡಿದ ಮೇಲೆ ನಾವು ಪರಿಹಾರ ತಿಳಿಸ್ಕೊಡ್ತೀವಿ. ನಿಮಗೊಂದಿಷ್ಟು ಉಪಯೋಗ ಆಗಿದೆ ಅಂತ ನಾವು ಭಾವಿಸಿದ್ದೀವಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಮೊದಲು. ಯಾಕಂದರೆ ಜ್ಯೋತಿಷಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳು ಒಂದೇ ಕಡೆ ಬರುತ್ತೆ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ಗಳು ಸಿಗ್ತಾ ಇದೆ. ಹೋಗಿ ನಿಮಗೆ ಬೇಕಾಗಿರ್ತಕ್ಕಂಥ ರಾಶಿಫಲದ ಮಾಹಿತಿಯನ್ನು ನೀವು ತಿಳ್ಕೊಬೋದು. ಜೊತೆಗೆ ನಿಮಗೆ ಜಾತಕ ಬೇಕಾ, ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಲಿಂಕ್ ಇದೆ. ಅಲ್ಲೂ ಕೂಡ ನೋಡಿಕೊಂಡು ನಿಮಗೆ ಬೇಕಾಗಿರುವಂಥ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಕಾಯಕ, ನಿಮ್ಮ ಕೆಲಸವನ್ನು ಪ್ರೀತಿಸಿ ಮತ್ತೆ ಕೆಲವೊಂದು ಪರಿಹಾರಗಳನ್ನು ತಿಳಿಸ್ಕೊಡೋಣ. ಪರಿಹಾರಗಳು ಏನು ಅಂತಂದರೆ ನೋಡಿ, ಈ ಫೆಬ್ರವರಿ ತಿಂಗಳಲ್ಲಿ ಮೀನರಾಶಿಯವರಿಗೆ ನಾಗದೇವತೆಗೆ ಕ್ಷೀರಾಭಿಷೇಕ ಮಾಡಿಸ್ತಕ್ಕಂಥದ್ರಿಂದ ಹಾಗೂ ಶ್ರೀ ಮಹಾಲಕ್ಷ್ಮಿಗೆ ಕುಂಕುಮಾರ್ಚನೆ ಮಾಡಿಸ್ತಕ್ಕಂಥದ್ರಿಂದ ನಿಮಗೆ ಅದ್ಭುತವಾಗಿರತಕ್ಕಂಥ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ತುಂಬ ಸರಳವಾದ ಸುಲಭವಾದ ಪರಿಹಾರಗಳಿದೆ, ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲಗಳು ಸಿಗುತ್ತೆ. ಶುಭ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.